ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ಥಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಗದ್ದೆ ಬದಿಗಳಲ್ಲಿ ಅಥವಾ ತೋಟದ ಬದಿಗಳಲ್ಲಿ ಅಥವಾ ನಮ್ಮ ಅಂಗಳದ ಬದಿಯಲ್ಲಿ ಇರುವಂತಹ ಮಾಮೂಲಾಗಿ ಎಲ್ಲರಿಗೂ ಇಷ್ಟವಾಗುವಂತಹ ಒಂದು ತಂಬಳಿಯನ್ನು ಮಾಡುವ. ಗದ್ದೆ ಬದಿಯಲ್ಲಿ ನಾನು ಹೋಗ್ತಾ ಇದ್ದಾಗ ನನಗೆ ಒಂದು ಒಳ್ಳೆ ತಿಮರೆ ಕಂಡಿತು. ಆ ತಿಮರೆಯನ್ನು ಹುಡುಕಿ ಒಳ್ಳೆದಿರುವ ಒಂದು ಹಿಡಿಯಷ್ಟು ತಿಮರೆ, ಅಂದರೆ ಒಂದು 3-4 ಜನಕ್ಕೆ ಒಂದು ಹಿಡಿಯಷ್ಟು ತಿಮರೆ ಸಾಕಾಗ್ತದೆ. ಈ ಥರ ತಿಮರೆಯನ್ನು ಹುಡುಕಿ ಕೊಯ್ದು ತಂದು ಅದನ್ನು ತಂಬಳಿ ಮಾಡ್ತಾ ಇದ್ದೇನೆ. ತಿಮರೆ ತಂಬಳಿ ನಾನು ಹಾಕಿದ್ದೇನೆ ಬೇರೆ ವೆರೈಟಿ. ಇವತ್ತು ಇನ್ನೊಂದು ಥರದಲ್ಲಿ ಮಾಡಿ ಹಾಕ್ತಾ ಇದ್ದೇನೆ. ಒಂದಷ್ಟು ತಿಮರೆಯನ್ನು ಕೊಯ್ತಾ ಇದ್ದೇನೆ. ಇಲ್ಲಿ ತಿಮರೆ ಅಂದರೆ ಒಂದೆಲಗ. ನಾವು ತುಳುನಾಡಿನಲ್ಲಿ ತಿಮರೆ ಅಂತೇಳಿ ಹೇಳ್ತೇವೆ. ಇದಕ್ಕೆ ಬ್ರಾಹ್ಮಿ ಅಂತ ಕೂಡ ಹೇಳ್ತಾರೆ, ಒಂದೆಲಗ ಅಂತ ಕೂಡ ಹೇಳ್ತಾರೆ. ಇದನ್ನು ಆದಷ್ಟು ಬೆಳಗ್ಗೆನೇ ಕೊಯ್ಯಬೇಕು, ಸಾಯಂಕಾಲ ಕೊಯ್ದಿಡಬಾರ್ದು. ಬೆಳಗಿನ ಹೊತ್ತಲ್ಲಿ ಇದರಲ್ಲಿ ಔಷಧೀಯ ಅಂಶಗಳು ಜಾಸ್ತಿ ಇದೆ ಅಂತೇಳಿ ಒಂದು ಪ್ರತೀತಿ ಇದೆ. ಹಾಗಾಗಿ ತಿಮರೆಯನ್ನು ಯಾವಾಗಲೂ ಬೆಳಗ್ಗೆ ಕೊಯ್ದು ಮಧ್ಯಾಹ್ನ ಊಟಕ್ಕೆ ಮಾಡಬೇಕು. ರಾತ್ರಿ ಊಟಕ್ಕೆ ಕೂಡ ಇದನ್ನು ತಿನ್ನೋದಿಲ್ಲ ಅಂತೇಳಿ ಒಂದು ಪ್ರತೀತಿ. ನಮಗೆ ಸಣ್ಣ ಇರುವಾಗಿಂದ ನಮಗೆ ಹಾಗೆ ಹೇಳಿಕೊಟ್ಟಿದ್ರು. ರೀಸನ್ ಎಂತ ಅಂತ ನನಗೆ ಸಹ ಗೊತ್ತಿಲ್ಲ, ಹಾಗೆ ಹೇಳ್ತಾರೆ. ಬೆಳಗ್ಗೆ ಕೊಯ್ದು ಮಧ್ಯಾಹ್ನ ಊಟಕ್ಕೆ ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತೇಳಿ. ಹಾಗೆ ಇದನ್ನು ಉಪಯೋಗಿಸ್ಕೊಂಡು ತಂಬಳಿ ಮಾಡ್ತಾ ಇದ್ದೇನೆ. ಇದನ್ನು ಚಟ್ನಿ ಕೂಡ ಮಾಡಿಕೊಳ್ಬೋದು. ನೋಡಿ, ಒಂದು ಹಿಡಿಯಷ್ಟು ಒಳ್ಳೆ ತಿಮರೆಯನ್ನು ಕೊಯ್ತಂದಿದ್ದೇನೆ. ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಅದಕ್ಕೆ ಬೇಕಾದಂತಹ ಗಾಂಧಾರಿ ಮೆಣಸನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ನಾನಿವತ್ತು ಹಸಿಮೆಣಸು ಉಪಯೋಗಿಸ್ತಾ ಇಲ್ಲ, ನಮ್ಮ ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೇನೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗಾಂಧಾರಿ ಮೆಣಸು ಹಾಕ್ಕೊಳ್ಳಿ. ಒಂದು 7-8 ಗಾಂಧಾರಿ ಮೆಣಸು ಹಾಕ್ಲಿಕ್ಕೆ ಆಗ್ತದೆ. ಗಾಂಧಾರಿ ಮೆಣಸು ಖಾರ ಅಂತೇಳಿ ಹೇಳ್ತಾರೆ ಕೆಲವರು, ಆದರೆ ಕಾಯಿ ಜೊತೆಗೆ ಅದನ್ನು ಅರ್ದಾಗ ಅದಷ್ಟು ಖಾರ ಆಗೋದಿಲ್ಲ. ಒಗ್ಗರಣೆಗೆ ಬೇಕಾದ ಒಂದು ಕರಿಬೇವನ್ನು ಕೂಡ ಕೊಯ್ದುಕೊಂಡು ಬರ್ತಾ ಇದ್ದೇನೆ. ನೋಡಿ, ಒಂದು ಹಿಡಿಯಷ್ಟು ತಂದಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಹಾಗೆ ಒಂದು ದಂಡಷ್ಟು ಕರಿಬೇವು, ಉಪ್ಪು ರುಚಿಗೆ ಬೇಕಾದಷ್ಟು, ಒಂದು 1/4 ಕಪ್ಪಷ್ಟು ಮೊಸರು ತಗೊಂಡಿದ್ದೇನೆ. ಮಜ್ಜಿಗೆ ಇರಲಿಲ್ಲ ನನ್ನ ಹತ್ರ, ಹಾಗೆ ಮೊಸರು ತಗೊಂಡಿದ್ದೇನೆ. 1 ಟೀ ಸ್ಪೂನಷ್ಟು ಜೀರಿಗೆ. ಯಾವುದೇ ತಂಬಳಿಗೆ ಜೀರಿಗೆ ಹಾಕಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಒಂದು ಪ್ಯಾನ್ ಇಟ್ಕೊಂಡು 1 ಟೀ ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ತುಪ್ಪದಲ್ಲಿ ಯಾವಾಗಲೂ ಫ್ರೈ ಮಾಡಿ ತಂಬಳಿ ಮಾಡಿದರೆ ಒಳ್ಳೆ ರುಚಿಯಾಗಿರ್ತದೆ. ತುಪ್ಪ ಬಿಸಿಯಾದ ನಂತರ ಅದಕ್ಕೆ ಜೀರಿಗೆಯನ್ನು ಮೊದಲಿಗೆ ಹಾಕ್ಕೊಂಡು, ನಂತರ ಹಸಿಮೆಣಸನ್ನು ಅರ್ಧ ಕಟ್ ಮಾಡಿ ಹಾಕ್ಕೊಳ್ಳಿ. ಇಡೀ ಹಸಿಮೆಣಸು ಹಾಕಿದರೆ ಸಿಡೀತದೆ, ಹಾಗೆ ಅರ್ಧ ಕಟ್ ಮಾಡ್ಕೊಳ್ಳಿ. ಅದನ್ನು ನಾನೊಂದು 7-8 ಹಾಕ್ಕೊಂಡಿದ್ದೇನೆ. ನಿಮಗೆ ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಳ್ಳಿ. ಕಡಿಮೆ ಬೇಕಾದವರು ಕಡಿಮೆ ಹಾಕ್ಬೋದು, ಇನ್ನೂ ಸ್ವಲ್ಪ ಖಾರ ಬೇಕು ಅಂತ ಹೇಳುವವರು ಖಾರಕ್ಕೆ ಜಾಸ್ತಿ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ದಂಡಲ್ಲಿ ಅರ್ಧ ದಂಡನ್ನು ಹೀಗೆ ಫ್ರೈ ಮಾಡುವಾಗಲೇ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಕಟ್ ಮಾಡಿದಂತಹ ತಿಮರೆಯನ್ನು ಹಾಕ್ಕೊಂಡು 1-2 ನಿಮಿಷ ಅದನ್ನು ಬಾಡಿಸ್ಕೊಳ್ಳಿ. ತಿಮರೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಬಾಡಿಸ್ಕೊಂಡ್ರೆ ತುಂಬ ರುಚಿಯಾಗಿರ್ತದೆ ತಂಬಳಿ. ಹಸಿಯಾಗಿ ನಾವು ಮೊದಲೇ ಹಾಕಿದ್ದೇವೆ. ಈ ಥರ ತಂಬಳಿಯನ್ನು ನಾನು ಹಾಕಲಿಲ್ಲ ಇಷ್ಟವರೆಗೆ. ಹಾಗೆ ಇವತ್ತು ಆ ರೆಸಿಪಿಯನ್ನು ಕೂಡ ಹಾಕ್ತಾ ಇದ್ದೇನೆ. 1-2 ನಿಮಿಷ ನೋಡಿ, ಇಷ್ಟಾದರೆ ಸಾಕು. ಗರಿ ಗರಿ ಆಗಬೇಕು ಅಂತಿಲ್ಲ, ಜಸ್ಟ್ ಅದರ ಕಲರ್ ಚೇಂಜ್ ಆದರೆ ಸಾಕು, ಅಥವಾ ಹಸಿ ವಾಸನೆ ಹೋದರೆ ಸಾಕು. ನೋಡಿ, ಈ ಥರ ಗಾಂಧಾರಿ ಮೆಣಸು ಬಿಳಿ ಕಲರಲ್ಲಿ ಬರ್ತದೆ. 1 ಕಪ್ಪಷ್ಟು ಕಾಯಿ ತುರಿ ಹಾಕಿಕೊಳ್ತಾ ಇದ್ದೇನೆ. ಹಾಗೆಯೇ ಉಪ್ಪು ರುಚಿಗೆ ಬೇಕಾದಷ್ಟು. ನಂತರ ಮಜ್ಜಿಗೆ ಆದರೆ ಕೊನೆಯಲ್ಲಿ ಸೇರಿಸ್ಕೊಳ್ಬೋದು. ನಾನು ಮೊಸರು ಇರುವ ಕಾರಣ ರುಬ್ಲಿಕ್ಕೆ ಮೊಸರನ್ನೇ ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಈಗ ನಾವು ಫ್ರೈ ಮಾಡಿ ಇಟ್ಟಂತಹ ಜೀರಿಗೆ, ಹಸಿಮೆಣಸು, ತಿಮರೆ, ಕರಿಬೇವು ಇವೆಲ್ಲವನ್ನು ಕೂಡ ಅದಕ್ಕೆ ಹಾಕ್ಕೊಂಡು ನುಣ್ಣಗೆ ಇದನ್ನೀಗ ಪೇಸ್ಟ್ ಮಾಡಿಕೊಳ್ಳುವ. ನುಣ್ಣಗೆ ಪೇಸ್ಟ್ ಮಾಡಿದ ನಂತರ ನೋಡಿ, ಈ ಥರ ಇದ್ದರೆ ಚಟ್ನಿಯಾಗಿ ಉಪಯೋಗಿಸ್ಕೊಳ್ಬೋದು. ತಂಬಳಿ ಮಾಡೋ ಕಾರಣ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ. ತುಂಬ ತೆಳ್ಳಗೆ ಬೇಕು ಅಂತಾದರೂ ಮಾಡಿಕೊಳ್ಬೋದು, ಒಂದು ಸ್ವಲ್ಪ ದಪ್ಪ ಬೇಕಾದರೂ ಮಾಡಿಕೊಳ್ಬೋದು. ನಮ್ಮ ರುಚಿಯಾದ ತಿಮರೆಯ ತಂಬಳಿ ರೆಡಿ ಆಯಿತು. ನಿಮಗೆ ಬೇಕು ಅಂತಾದರೆ ಇದಕ್ಕೊಂದು ಒಗ್ಗರಣೆ ಮಾಡಿಕೊಳ್ಬೋದು. ನಾನಿಲ್ಲಿ ಒಗ್ಗರಣೆಯನ್ನು ಮಾಡ್ತಿಲ್ಲ. ಹಾಗೆಯೇ ನಮ್ಮಲ್ಲಿ ತಂಬಳಿಗೆ ಒಗ್ಗರಣೆ ಅಂತ ಹೇಳಿ ಮಾಡೋದಿಲ್ಲ ನಾವು. ರುಚಿಯಾದ ತಿಮರೆಯ ತಂಬಳಿ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.